ನೋಡಿ, ಕರ್ನಾಟಕದಲ್ಲಿ ಡೆಂಗ್ಯೂ ನರ್ತನ ಜೋರಾಗ್ತಾ ಇದೆ. ಈಗ ರಾಜ್ಯಾದ್ಯಂತ ಹಲವು ಕೇಸ್ಗಳು ದಾಖಲಾಗಿದೆ. ಒಂದಷ್ಟು ಜನ ಸಾವನ್ನು ಕೂಡ ಅಪ್ಪಿದ್ದಾರೆ. ಈಗ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಒಂದಷ್ಟು ಕೇಸ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮ ಅಂತೂ ಅಲ್ಲಿ ಇಲ್ಲವೇ ಇಲ್ಲ. ಬೆಂಗಳೂರು ಗ್ರಾಮಾಂತರದಲ್ಲಿ ಕೇಸ್ಗಳು ಸ್ಫೋಟಗೊಳ್ತಿವೆ. ಓರ್ವನಿಗೆ ಅಂಟಿದೆ ಡೆಂಗ್ಯೂ. ಗ್ರಾಮಗಳಲ್ಲಿ ಭೀತಿ ಶುರುವಾಗಿದೆ ಈಗ. ಆಮೇಲೆ ಆ ಗ್ರಾಮಾಂತರ ಭಾಗಗಳಲ್ಲಿ ಚರಂಡಿಗಳು ಗಬ್ಬೆದ್ದು ನಾರ್ತಾ ಇವೆ. ಹಾಗಾಗಿ ಅಲ್ಲಿ ಸೊಳ್ಳೆಗಳು ಕೂಡ ಜಾಸ್ತಿ ಇವೆ. ಸ್ವಚ್ಛತೆ ಕಾಪಾಡುವಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಈಗ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ. ಕರ್ನಾಟಕದಲ್ಲಿ ಈಗಾಗಲೇ ಡೆಂಗ್ಯೂ ನರ್ತನ ಮುಂದುವರೆದಿರೋದು, ರೋಗ ಜಾಸ್ತಿ ಆಗ್ತಾ ಇದೆ. ಈಗ ಅಂಟುವಿಕೆ ಕೇಸ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ 1000ಕ್ಕೂ ಅಧಿಕ ಕೇಸ್ಗಳಿವೆ ಈಗಾಗಲೇ. ಸೊ ಈ ಬೆನ್ನಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಈಗ ಓರ್ವನಿಗೆ ಡೆಂಗ್ಯೂ ಅಂಟಿದೆ. ಅಲ್ಲಿ ನೋಡಿದ್ರೆ ಯಾವುದೇ ರೀತಿ ಸ್ವಚ್ಛತೆ ಕ್ರಮ ಮಾಡಿಕೊಂಡಿಲ್ಲ. ಸರ್, ಈಗ ಇದು 1 ತಿಂಗಳ ಹಿಂದೆ ನಾವು ಎಲ್ಲ ಕ್ಲೀನಾಗಿ ಸ್ವಚ್ಛತೆ ಮಾಡಿಸಿದ್ದೀವಿ. ಇನ್ನು 8-10 ದಿವಸ ಆಗಿಲ್ಲ, ಬ್ಲೀಚಿಂಗ್ ಪೌಡರ್ ಸಹ ಹಾಕ್ಸಿದ್ದೀವಿ. ಮಳೆ ಕಾರಣ ಇಲ್ಲಿ ಒಂದು ಸ್ವಲ್ಪ ನೀರು ಬಂದು ನಿಂತ್ಕೊಂಡೈತೆ. ಈ ಚರಂಡಿ ನಮಗೇನು ಅವಶ್ಯಕತೆ ಇಲ್ಲ. ಇದನ್ನು ಮುಚ್ಚಿಸ್ಬೇಕಂತ ಒಂದು ವಾರದಿಂದನೂ ನಾವು ಪ್ರಯತ್ನ ಮಾಡಿದ್ದೀವಿ. JCPಗಳು ಅದು ಇದು ಸಿಗದೇ ಇರೋ ಕಾರಣದಿಂದ ಇವತ್ತು ಹೊಡಿತೀವಿ ಅಂತ ಹೇಳಿದ್ರು. ಇವಾಗ ಆಲ್ರೆಡಿ ನೀವು ಇದ್ದಂಗೆ JCPಗಳು ಇದು ಮಣ್ಣನ್ನು ಬರ್ತೈತೆ. ಓಕೆ, ಇದು ಯಾಕಂದ್ರೆ ಇದು ನಮ್ಮ ಪಂಚಾಯತಿಯಿಂದ ಚರಂಡಿ ಮಾಡಿರಲ್ಲ, ನಾವು ರಸ್ತೆಯವರು ಮಾಡಿದ್ರು. ನಾವು ಚರಂಡಿ ಅದು ಸರ್, ಕಗ್ಲಳ್ಳಿನಲ್ಲಿ ಕಾಲೋನಿನಲ್ಲಿ ಒಂದು 500 ಜನ ತನಕ ವಾಸ ಮಾಡ್ತಾ ಇದ್ದೀವಿ ಸರ್. ಇದು ಫಸ್ಟ್ ಬೀದಿ ಸರ್. ಇದು ಫಸ್ಟ್ ಬೀದಿಯಲ್ಲಿ ಫಸ್ಟ್ ಮನೆ ಸರ್ ನಮ್ದು. ಈ ಕಡೆ ಕಾಲುವೆ ಇದೆ, ಆ ಕಡೆನೂ ಕಾಲುವೆ ಇದೆ ಸರ್. ಸೆಂಟ್ರಿಗೆ ಈ ಕಡೆ ಚರಂಡಿ ರಚ್ಚೆಲ್ಲ ಬಂದು ಇಲ್ಲೇ ನಿಲ್ಲುತ್ತೆ. ಇದು ಈ ಕಡೆಯಿಂದ ಲಾಸ್ಟ್ ಮನೆಗಳಿಂದ ಹಿಡಿದು ಈ ಲಾಸ್ಟ್ ಮನೆ ತನಕ ಆ ಕಡೆಯಿಂದನೂ ಚರಂಡಿ ರಚ್ ನೀರೆಲ್ಲ ಬರ್ತಾ ಇರುತ್ತೆ. ಇಲ್ಲೇ ನಿಂತು ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆ ಸರ್. ವಾರದಿಂದ ಈ ಬೀದಿನಲ್ಲಿ ಎಲ್ಲರೂ ಜ್ವರ ಅಂತ ಹೇಳ್ತಿದ್ದಾರೆ. ಈಗ ನಮ್ಮ ಯಜಮಾನ್ರು ಜಯರಾಜ್ ಅವ್ರಿಗೆ ಡೆಂಗ್ಯೂ ಪಾಸಿಟಿವ್ ಬಂದಿದೆ. ಇವಾಗ ನಮ್ಮ ದೇವನಹಳ್ಳಿ ಪ್ರತಿನಿಧಿ ಒಂದು ರಿಯಾಲಿಟಿ ಚೆಕ್ ಮಾಡಿದ್ದಾರೆ ಗ್ರಾಮಾಂತರ ಭಾಗದಲ್ಲಿ, ನೋಡೋಣ. ರಾಜ್ಯದಲ್ಲಿ ಮಹಾಮಾರಿ ಡೆಂಗ್ಯೂ ಸಾಕಷ್ಟು ಪ್ರಕರಣಗಳು ಈಗ ಹೆಚ್ಚಾಗ್ತಾ ಇದೆ. ಅದರಲ್ಲೂ ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಕೂಡ ಈಗಾಗಲೇ ಡೆಂಗ್ಯೂ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು. ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಕೂಡ ಇದೀಗ ಡೆಂಗ್ಯೂ ಪ್ರಕರಣಗಳು ಕಾಣಿಸ್ಕೊಳ್ತಾ ಇದೆ. ಇವತ್ತು ಕೂಡ ಓರ್ವ ವ್ಯಕ್ತಿಗೆ ಒಂದು ದೇವನಹಳ್ಳಿ ತಾಲೂಕಿನ ಕಗ್ನಳ್ಳಿ ಗ್ರಾಮದಲ್ಲಿ ಡೆಂಗ್ಯೂ ಪ್ರಕರಣ ವರದಿ ಆಗಿರುವಂಥದ್ದು. ಸಾಕಷ್ಟು ಸ್ವಚ್ಛತೆ ಇಲ್ಲದೆ ಈ ರೀತಿಯಾಗಿ ಆಗ್ತಾ ಇದೆ ಅಂತೇಳಿ ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಕಗ್ಲಳ್ಳಿ ಗ್ರಾಮದಲ್ಲಿ ಕೂಡ ನಾವಿದ್ದೇವೆ. ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಕಗ್ಲಳ್ಳಿ ಗ್ರಾಮದಲ್ಲಿ ಬರ್ತಕ್ಕಂಥ ಸಾಕಷ್ಟು ಅಂದರೆ ಬೀದಿಗಳಲ್ಲಿ ಬರ್ತಕ್ಕಂಥ ಚರಂಡಿಗಳು ಸ್ವಚ್ಛತೆ ಇಲ್ಲದೆ ಗಬ್ಬು ನಾರ್ತಾ ಇದೆ. ಜೊತೆಗೆ ಆ ಒಂದು ಚರಂಡಿಗಳಲ್ಲಿ ಸಾಕಷ್ಟು ಲಕ್ಷೋಪದೆಯಾಗಿ ಸೊಳ್ಳೆಗಳು ಕೂಡ ತಾಂಡವಾಡ್ತಾ ಇದೆ. ಈ ಒಂದು ಸೊಳ್ಳೆಗಳು ಇದೇ ಅಕ್ಕಪಕ್ಕ ಬರ್ತಕ್ಕಂಥ ಸುಮಾರು ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ಒಂದು 300ಕ್ಕೂ 200ಕ್ಕೂ ಹೆಚ್ಚು ಮನೆಗಳೇನಿದೆ, ಇಲ್ಲಿ ಸಾಕಷ್ಟು ಜನ ವಾಸ ಮಾಡ್ತಾರೆ. ಇದೇ ಒಂದು ಕಾಲೋನಿಯಲ್ಲಿ ಈಗ ಡೆಂಗ್ಯೂ ಮತ್ತು ಹಲವಾರು ಜನರಿಗೆ ಜ್ವರ, ಹಲವಾರು ರೋಗಗಳು ತುತ್ತಾಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆತಂಕ ಕೂಡ ಮನೆ ಮಾಡಿರುವಂಥದ್ದು. ಇಲ್ಲಿರ್ತಕ್ಕಂಥ ಜನ ಕೂಡ ಏನು ಈ ಚರಂಡಿಗಳನ್ನು ಕ್ಲೀನ್ ಮಾಡಿಸಿ, ಜೊತೆಗೆ ಈ ಚರಂಡಿಗಳನ್ನು ಸ್ವಚ್ಛತೆಯನ್ನು ಕಾಪಾಡಬೇಕು. ಸ್ಥಳೀಯವಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಈ ಒಂದು ಚರಂಡಿಗಳನ್ನು ಸ್ವಚ್ಛತೆ ಮಾಡಿ ಇಲ್ಲಿರ್ತಕ್ಕಂಥ ಆರೋಗ್ಯ ನೈರ್ಮಲ್ಯವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಸುಮಾರು 10 ದಿನಗಳಿಂದ ಕೂಡ ಸಾಕಷ್ಟು ಜನರಿಗೆ ಜ್ವರಗಳು ಬರ್ತಾ ಇದೆ. ಇದ್ರ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗಾಗಿರ್ಬೋದು, PDOಗಾಗಿರ್ಬೋದು, ಇಲ್ಲಿರ್ತಕ್ಕಂಥ ಒಂದು ಸಾರ್ವಜನಿಕರು ಹೋಗಿ ದೂರನ್ನು ಕೊಟ್ಟರು. ಇಲ್ಲಿ ಬಂದು ಯಾವುದೇ ರೀತಿಯಾದ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ಮಾಡ್ತಾ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ಗ್ರಾಮಾಂತರ ಜಿಲ್ಲೆಗೂ ಕೂಡ ಈಗ ಡೆಂಗ್ಯೂನ ಆತಂಕ ಜನರಲ್ಲಿ ದಿನದಿಂದ ದಿನಕ್ಕೆ ಕಾಡ್ತಾ ಇದೆ. ಇವತ್ತು ಕೂಡ ಓರ್ವ ವ್ಯಕ್ತಿಯಲ್ಲಿ ಬಂದಿರತಕ್ಕಂಥ ಪಾಸಿಟಿವ್ನಿಂದ ಇಲ್ಲಿನ ಜನ ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಜೊತೆಗೆ ಏನಿಲ್ಲಿ ಚರಂಡಿಗಳನ್ನು ಸ್ವಚ್ಛತೆ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಹಾಗಾಗಿ ಕೂಡಲೇ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಇಲ್ಲಿನ ಜನ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮೋನಿಕ್ ಗೌಡ ಜೊತೆ ಮಂಜುನಾಥ್ ದಿಂದೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಕರ್ನಾಟಕದಲ್ಲಿ ಕೆಲವೇ ದಿನಗಳ ಅಂತರದಲ್ಲಿ ಡೆಂಗಿ ಪ್ರಕರಣಗಳ ಸಂಖ್ಯೆ ಡಬಲ್ ಆಗಿ ಹೋಗಿದೆ. ಅದರಲ್ಲೂ ಜಿಲ್ಲಾವಾರು ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಸಂಖ್ಯೆಯನ್ನ ಗಮನಿಸಿದ್ರೆ ಆರೋಗ್ಯ ಇಲಾಖೆಗೂ ಕೂಡ ಒಂದು ಹಂತಕ್ಕೆ ತಲೆಬಿಸಿ ಹೆಚ್ಚಾಗ್ತಾ ಇದೆ. ಯಾವ್ಯಾವ ಜಿಲ್ಲೆಯಲ್ಲಿ ಹೇಗಿದೆ ಪರಿಸ್ಥಿತಿ, ಡೆಂಗಿಗೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ರಾಜ್ಯ ರಾಜಧಾನಿಯಲ್ಲಿ ಡೆಂಗಿ ಡಂಗೂರ.
ರಾಜ್ಯದಲ್ಲಿ ಮಳೆ ಹೆಚ್ಚಾಗ್ತಾ ಇದ್ದಂತೆ ಕಾಯಿಲೆಗಳ ಹಾವಳಿ ಕೂಡ ಹೆಚ್ಚಾಗ್ತಿದೆ. ಅದರಲ್ಲೂ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಡೆಂಗಿ ಮಹಾಮಾರಿಯ ಹಾವಳಿ ಜಾಸ್ತಿಯಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಒಂದರಲ್ಲೇ ಪ್ರತಿ 2 ಗಂಟೆಗೆ ಇಬ್ಬರಲ್ಲಿ ಡೆಂಗ್ಯೂ ಲಕ್ಷಣಗಳು ಕಂಡುಬರುತ್ತಿವೆ. ಗ್ರಾಮೀಣ ಪ್ರದೇಶಗಳಲ್ಲೂ ಇದರ ಹಾವಳಿ ಹೆಚ್ಚಾಗ್ತಿದೆ. ಡೆಂಗಿ ರಣಕೇಕೆ. ರಾಜ್ಯಾದ್ಯಂತ ಡೆಂಗಿ ರಣಕೇಕೆಯನ್ನ ಹಾಕ್ತಾ ಇದ್ದು ಬೆಂಗಳೂರಲ್ಲಿ ಈವರೆಗೆ 1563 ಕೇಸ್ ಪತ್ತೆಯಾಗಿದೆ. ಅಲ್ಲದೆ ಚಿಕ್ಕಮಗಳೂರಿನಲ್ಲಿ 491 ಕೇಸ್, ಮೈಸೂರಿನಲ್ಲಿ 479 ಕೇಸ್, ಹಾವೇರಿ 451 ಕೇಸ್, ಚಿತ್ರದುರ್ಗ 265 ಕೇಸ್ ದಾಖಲಾದರೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 233 ಕೇಸ್ ಪತ್ತೆಯಾಗಿದೆ. ರಾಜ್ಯಾದ್ಯಂತ ಡೆಂಗಿ ಸಾವಿನ ಸವಾರಿ. ಇನ್ನು ಕೇಸ್ ಹೆಚ್ಚಾಗ್ತಾ ಇದ್ದಂತೆ ಸಾವಿನ ಕೇಸ್ಗಳು ಹೆಚ್ಚಾಗ್ತಾ ಇರೋದು ಆತಂಕ ದುಪ್ಪಟ್ಟು ಮಾಡಿದೆ. ಸಾವಿನ ಸವಾರಿ. ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಡೆಂಗಿ ಸಾವಿನ ಸವಾರಿ ಶುರುವಾಗಿದೆ. ಹಾಸನದಲ್ಲಿ 2 ಸಾವಾಗಿದೆ. ಅಲ್ಲದೆ ಶಿವಮೊಗ್ಗ 1 ಸಾವು, ಹಾವೇರಿಯಲ್ಲಿ 1, ಧಾರವಾಡದಲ್ಲಿಯೂ 1 ಸಾವು ದಾಖಲಾಗಿದೆ. ಸಿಟಿ ಹೃದಯ ಭಾಗದಲ್ಲಿ ಡೆಂಗಿ ಡಬಡಬ. ಬೆಂಗಳೂರಿನಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್. ಕಸದ ಡಂಪಿಂಗ್ ಯಾರ್ಡ್ಗಳಲ್ಲಿ ಡೆಂಗಿ ಆತಂಕ ಹೆಚ್ಚಾಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ರಿಯಾಲಿಟಿ ಚೆಕ್ ನಡೆಸಿದೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಜಯನಗರ. ಬಿಬಿಎಂಪಿ ಘನತ್ಯಾಜ್ಯ ವಿಭಾಗದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಏರಿಯಾದ ನಿವಾಸಿಗಳು ಪರದಾಡುವಂತಾಗಿದೆ. ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಜಯನಗರ 2ನೇ ಬ್ಲಾಕ್, ಜಯನಗರ ವಾರ್ಡ್ ಸಂಖ್ಯೆ 153 ಏನಿದೆ ಅದರಲ್ಲಿ ಬರುವಂಥದ್ದು. ನೀವು ಗಮನಿಸ್ತಾ ಇರ್ಬೋದು, ಈ ಒಂದು ಜಾಗವನ್ನು ಬಿಬಿಎಂಪಿ ಈಗ ಸದ್ಯ ಇದನ್ನು ಡಂಪಿಂಗ್ ಯಾರ್ಡನ್ನು ಮಾಡಿಕೊಂಡಿದೆ. ಈ ಸುತ್ತಮುತ್ತಲ ಏರಿಯಾದ ಕಸವನ್ನು ತಂದು ಇಲ್ಲಿ ಹಾಕ್ತಾ ಇದ್ದಾರೆ. ಇದರಿಂದಾಗಿ ಸುತ್ತಮುತ್ತಲ ನಿವಾಸಿಗಳಿರ್ಬೋದು, ಇಲ್ಲಿರುವಂಥ ಜನರಿಗೆ ಈ ಕಸದಿಂದಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಮುಖ್ಯವಾಗಿ ಈ ಕಸದ ವಾಸನೆ ಇರ್ಬೋದು ಮತ್ತು ಅದರಿಂದ ಉತ್ಪಾದನೆಯಾಗುವಂಥ ಸೊಳ್ಳೆಗಳಿಂದ ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯದಂತಹ ಕಾಯಿಲೆಗಳು ಕೂಡ ಬರ್ತಾ ಇದ್ದಾವೆ. ಆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಶಿವಾಜಿನಗರ. ನಾನೀಗ ಬೌರಿಂಗ್ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೀನಿ. ಅಂದರೆ ಬೌರಿಂಗ್ ಆಸ್ಪತ್ರೆಗೆ ಸೇರುವಂತಹ ಮೆಡಿಕಲ್ ಕಾಲೇಜ್ ಇದಾಗಿದೆ. ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಇದು. ಸೊ ಇದರಿಂದ ಮೂಲಕನೇ ನೀವು ಬೌರಿಂಗ್ ಆಸ್ಪತ್ರೆಗೂ ಕೂಡ ಈ ಒಂದು ವೇಯಲ್ಲಿ ಹೋಗ್ಬೋದು. ಆದರೆ ಈ ಮೆಡಿಕಲ್ ಕಾಲೇಜ್ ಮುಂಭಾಗದಲ್ಲಿ ಯಾವ ರೀತಿಯಾಗಿ ಇದೆ ಅಂತ ನೀವು ನೋಡ್ಬೋದು. ಡೆಂಗಿ ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳುವಂತಹ ಆರೋಗ್ಯ ಅಧಿಕಾರಿಗಳು ಒಮ್ಮೆ ಇಲ್ಲಿ ಬಂದು ನೋಡಬೇಕಾಗುತ್ತೆ. ಕಳೆದ 10 ದಿನಗಳಿಂದನೂ ಕೂಡ ಡ್ರೈನೇಜು ಆಚೆ ಬಂದಿದೆ. ಡ್ರೈನೇಜು ಹೊಡೆದು ಕೊಳಚೆ ನೀರು ಇಡೀ ರಸ್ತೆಯಲ್ಲಿ ಸುರಿತಾ ಇರುವಂಥದ್ದು. ಸಿಲಿಕಾನ್ ಸಿಟಿಯಲ್ಲಿ ಡೆಂಗಿ ಆತಂಕ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಆರೋಗ್ಯ ಇಲಾಖೆ ಈಗಲೇ ಎಚ್ಚೆತ್ತುಕೊಳ್ಳದೆ ಇದ್ರೆ ಅಪಾಯ ತಪ್ಪಿದ್ದಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.